ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ರನ್ ಭೂಮಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಂಡಿಯಾ ವರ್ಸಸ್ ಐರ್ಲ್ಯಾಂಡ್ ಸರಣಿ ಆಯಿತು. T20 ಸರಣಿಯನ್ನ ಭಾರತ ಸೋತೋಯ್ತು. ಐರ್ಲ್ಯಾಂಡ್ ವಿರುದ್ಧ ಭಾರತ ಸೋತ ನಂತರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಕ್ಯಾಪ್ಟನ್ ಬಗ್ಗೆ, ಅದರಲ್ಲೂ ಭಾಳ ಪ್ರಮುಖವಾಗಿ ತಂಡದ ಹೆಡ್ ಕೋಚ್ ಬಗ್ಗೆ, ಅಂದರೆ ಭಾರತದ ಹೆಡ್ ಕೋಚ್ ಬಗ್ಗೆ. ಸೊ ಈ ಗಂಭೀರ್ ಅವರಿಂದ ಇಡೀ ತಂಡ ಹಾಳಾಗ್ತಾ ಇದೆ. ತಂಡದ ಒಂದು ಸ್ಥಿತಿಗತಿ ಹಾಳಾಗ್ತಾ ಇದೆ. ತಂಡದ ವಾತಾವರಣ ಹದಗೆಟ್ಟು ಹೋಗ್ತಾ ಇದೆ. ಹಾಗಾಗಿನೇ ಈ ರೀತಿಯಾದಂಥ ಸೋಲುಗಳನ್ನು ಸತತವಾಗಿ ಭಾರತ ಅನುಭವಿಸ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇದೆ. ಇದೆಲ್ಲದರ ನಡುವೆ ಒಂದು ಆಘಾತಕಾರಿ ವಿಚಾರ ಈಗ ಹೊರಗಡೆ ಬಂದಿರೋದು. ಏನಪ್ಪಾ ಅಂತ ಅಂದರೆ, ಅದಕ್ಕಿಂತ ಮುಂಚೆ ನಾನು ಇನ್ನೊಂದು ವಿಚಾರ ಹೇಳಲೇಬೇಕು. ಈ ಸರಣಿ ಸೋತ ನಂತರ ಪ್ರತಿಯೊಬ್ಬ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ಹೇಳ್ತಾ ಇರೋದು, ಈ ಗಂಭೀರ್ ಅವರನ್ನು ಕೋಚಿಂಗ್ ಸ್ಥಾನದಿಂದ ಕೆಳಗಿಳಿಸಬೇಕು. ಯಾವುದೇ ಕಾರಣಕ್ಕೂ ಇವರು ಇನ್ಮುಂದೆ ಕೋಚ್ ಆಗಿ ಮುಂದುವರಿಬಾರದು ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ವಿರೋಧ ಅಂತೂ ವ್ಯಕ್ತವಾಗ್ತಾ ಇದೆ. ಸೊ ಇದೆಲ್ಲದರ ನಡುವೆ ಈಗ ಒಂದು ಆಘಾತಕಾರಿ ವಿಚಾರ ಹೊರಗಡೆ ಬಂದಿದೆ. ಹೆಡ್ ಕೋಚ್ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ವಿಚಾರ. ಹೌದು, ಐರಿಷ್ ಕ್ರಿಕೆಟ್ ತಂಡವು ಭಾರತವನ್ನ ಮೊದಲ ಬಾರಿಗೆ ಸರಣಿಯಲ್ಲಿ ಸೋಲಿಸಿ ಇತಿಹಾಸವನ್ನ ಬರೆದಾಗಿದೆ. ಬೆಲ್ಫಾಸ್ಟ್ನಲ್ಲಿ ನಡೆದಂಥ ಎರಡನೇ T20 ಅಂತಾರಾಷ್ಟ್ರೀಯ ಪಂದ್ಯದ ಐತಿಹಾಸಿಕ ಗೆಲುವಿನೊಂದಿಗೆ ಭಾರತವನ್ನು ವೈಟ್ ವಾಶ್ ಮಾಡಿದೆ. ಬಲಿಷ್ಠ ತಂಡದ ವಿರುದ್ಧ ಗೆದ್ದು ಬೇಗಿರುವಂಥ ಐರ್ಲೆಂಡ್ ತಂಡದಿಂದ ಒಂದು ಆಘಾತಕಾರಿ ಸುದ್ದಿ ಹೊರಗಡೆ ಬಂದಿದೆ. ಏನಪ್ಪ ಅದು ಹಾಗಾದರೆ ಆಘಾತಕಾರಿ ಸುದ್ದಿ? ಐರ್ಲ್ಯಾಂಡ್ ಕ್ರಿಕೆಟ್ ತಂಡ ಭಾರತದ ವಿರುದ್ಧ ಗೆಲುವು ಸಾಧಿಸಿದ ಬೆನ್ನಲ್ಲೇ ಐರ್ಲ್ಯಾಂಡ್ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಹೆನ್ರಿಕ್ ಮಲನ್ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸೊ ಪ್ರತಿಯೊಬ್ಬರು ಕೂಡ ಅಂದ್ಕೊಂಡಿರ್ಬೋದು, ಗೌತಮ್ ಗಂಭೀರ್ ಅವರೇ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ತಮ್ಮ ಹೆಡ್ ಕೋಚ್ ಸ್ಥಾನಕ್ಕೆ ಅಂತ ಹೇಳಿ. ಅವ್ರು ಬಿಟ್ಟು ಹೋಗಲ್ಲ ಬಿಡಿ, ಸದ್ಯಕ್ಕಂತೂ ಅವ್ರು ಬಿಟ್ಟು ಹೋಗಲ್ಲ. ಅವರು ಇನ್ನೂ ಟೀಮ್ನ ಹಾಳು ಮಾಡಿ, ಈಗಾಗಲೇ ವಿರಾಟ್ ಕೊಹ್ಲಿ, ಅಶ್ವಿನ್ ಜೊತೆಗೆ ರೋಹಿತ್ ಶರ್ಮಾ ಇವರೆಲ್ಲ ರಾಜೀನಾಮೆ ಕೊಡೋ ಥರ ಮಾಡಿದ್ದಾರೆ ಸಾಹೇಬರು. ಸೊ ಇವರು ಇನ್ನೂ ಒಂದಿಷ್ಟು ಜನರನ್ನ ಆಟಗಾರನ್ನ ಹಾಳು ಮಾಡಿ, ಅವರ ಭವಿಷ್ಯ ಹಾಳು ಮಾಡಿ, ಟೀಮ್ ಇಂಡಿಯಾವನ್ನು ಹಾಳು ಮಾಡಿ ಅದಾದ ನಂತರವೇ ರಾಜೀನಾಮೆ ಕೊಡೋಂಗೆ ಕಾಣಿಸ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಪಾಪ ಐರ್ಲ್ಯಾಂಡ್ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಹೆನ್ರಿಕ್ ಮಲನ್ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಕಳೆದ 4 ವರ್ಷಗಳಿಗೂ ಹೆಚ್ಚು ಕಾಲ ಐರ್ಲ್ಯಾಂಡ್ ತಂಡದ ಹೆಡ್ ಕೋಚ್ ಆಗಿದ್ದಂಥ ಮಲನ್ ತಂಡದ ಐತಿಹಾಸಿಕ ಗೆಲುವಿನ ನಂತರ ಮುಖ್ಯ ಕೋಚ್ ಹುದ್ದೆಗೆ ರಾಜೀನಾಮೆ ನೀಡುವುದಾಗಿಯೂ ಕೂಡ ಘೋಷಣೆಯನ್ನ ಮಾಡಿದ್ದಾರೆ. ಹೆನ್ರಿಕ್ ಮಲನ್ ಅವರ ಪಯಣದ ಬಗ್ಗೆ ಸ್ವಲ್ಪ ನಾವು ಗಮನಿಸಲೇಬೇಕು. ಯಾಕೆ ಅಂತ ಅಂದರೆ, ಐರ್ಲ್ಯಾಂಡ್ ಕ್ರಿಕೆಟ್ ತಂಡ ಇದೆಯಲ್ಲ, ಅವರು ಭಾರತದ ರೀತಿಯಲ್ಲಿ ಯಾವಾಗಲೂ ರೆಗ್ಯುಲರ್ ಆಗಿ ಕ್ರಿಕೆಟ್ ಆಡಲ್ಲ. ಪಾರ್ಟ್ ಟೈಮ್ ಪ್ಲೇಯರ್ಸ್ ಅವರೆಲ್ಲ. ಅವರು ಬೇರೆ ಬೇರೆ ಕೆಲಸಗಳನ್ನು ಮಾಡಿಕೊಂಡು ಅದಾದ ನಂತರ ಅವರು ಟೂರ್ನಿಗಳಿದ್ರೆ, ಸರಣಿಗಳಿದ್ರೆ ಮಾತ್ರ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡು ಆಟಕ್ಕೆ ಬರ್ತಾರೆ. ಸೊ ಅಂಥ ಟೀಮ್ನ ಇವರು ಭಾಳ ಸದೃಢವಾಗಿ ಕಟ್ಟಿ ಬಲಿಷ್ಠ ತಂಡಗಳ ಜೊತೆಗೆ, ವಿಶ್ವಕಪ್ನಲ್ಲಿ ಬಲಿಷ್ಠ ತಂಡಗಳ ಜೊತೆಗೆ ಕಾದಾಡಿ ಗೆದ್ದಿದ್ದಾರೆ ಕೂಡ. ಆ ಇತಿಹಾಸವನ್ನು ಕೂಡ ಅವರು ಹೊಂದಿದ್ದಾರೆ, ಆ ಚರಿತ್ರೆಯನ್ನು ಕೂಡ ಸೃಷ್ಟಿ ಮಾಡಿದ್ದಾರೆ. ಹಾಗಾಗಿ ಆ ಒಂದು ತಂಡ ಅಷ್ಟು ಸದೃಢವಾಗಿ ಬರೋದಕ್ಕೆ ಕಾರಣ ಹೆನ್ರಿಕ್ ಮಲನ್. ಸೊ ಅವರ ಪಯಣ ಯಾವ ರೀತಿ ಆಗಿತ್ತು? 2022ರಲ್ಲಿ ಹೆನ್ರಿಕ್ ಮಲನ್ ಅವರು ಐರ್ಲ್ಯಾಂಡ್ ತಂಡದ ಹೆಡ್ ಕೋಚ್ ಆಗಿ ಜವಾಬ್ದಾರಿಯನ್ನು ವಹಿಸಿಕೊಳ್ತಾರೆ. ಮಲನ್ ನೇತೃತ್ವದಲ್ಲಿ ಐರಿಷ್ ಕ್ರಿಕೆಟ್ ಯಶಸ್ಸಿನ ಹೊಸ ಎತ್ತರವನ್ನು ತಲುಪುತ್ತೆ. ಅವರ ಅವಧಿಯಲ್ಲಿ ತಂಡ ಸತತ 3 T20 ವಿಶ್ವಕಪ್ಗಳಿಗೆ ಅರ್ಹತೆಯನ್ನು ಪಡೆಯುತ್ತೆ. ಇದಷ್ಟೇ ಅಲ್ಲದೆ ಐರಿಷ್ ಕ್ರಿಕೆಟ್ ಇತಿಹಾಸದಲ್ಲಿ ಮೊದಲ 3 ಟೆಸ್ಟ್ ಪಂದ್ಯಗಳ ವಿಜಯಗಳ ಶಿಲ್ಪಿಯೂ ಕೂಡ ಇವರು ಆಗಿದ್ದಾರೆ. ಇದು ತುಂಬ ವಿಶೇಷ ಪ್ರಯಾಣವಾಗಿತ್ತು ಅನ್ನೋ ನಿಟ್ಟಿನಲ್ಲಿ ಮಲನ್ ಅವರು ಮಾತಾಡಿದ್ದಾರೆ. ಹಾಗಾದರೆ ಏನು ಹೇಳಿದರು? ತಮ್ಮ ಹೆಡ್ ಕೋಚ್ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ನಂತರ ಮಲನ್ ಭಾಳ ಭಾವುಕರಾಗಿ ಮಾತನಾಡಿದ್ದಾರೆ. ಈ ಆಟಗಾರರು, ಸಿಬ್ಬಂದಿ ಮತ್ತು ಐರಿಷ್ ಕ್ರಿಕೆಟ್ನೊಂದಿಗೆ ಕೆಲಸ ಮಾಡಿರುವುದು ಭಾಳ ಒಳ್ಳೆಯ ಅನುಭವ. ಮೆಲ್ಬೋರ್ನ್ನಲ್ಲಿ ಇಂಗ್ಲೆಂಡ್ ವಿರುದ್ಧದ ನಮ್ಮ ಐತಿಹಾಸಿಕ T20 ವಿಶ್ವಕಪ್ ಗೆಲುವು, ಅಬುಧಾಬಿಯಲ್ಲಿ ಅಫ್ಘಾನಿಸ್ತಾನ ವಿರುದ್ಧದ ನಮ್ಮ ಮೊದಲ ಟೆಸ್ಟ್ ಗೆಲುವು, ಬೆಲ್ಫಾಸ್ಟ್ನಲ್ಲಿ ಜಿಂಬಾಬ್ವೆ ವಿರುದ್ಧದ ನಮ್ಮ ಮೊದಲ ಟೆಸ್ಟ್ ಗೆಲುವು ಮತ್ತು ಭಾರತದ ವಿರುದ್ಧದ T20 ಸರಣಿ ಗೆಲುವುಗಳನ್ನು ನಾವು ಹೆಮ್ಮೆಯಿಂದ ನೆನಪಿಸಿಕೊಳ್ಳಬಹುದು. ಇದಲ್ಲದೆ ನಾವು ಪಾಕಿಸ್ತಾನ, ವೆಸ್ಟ್ ಇಂಡೀಸ್ ಮತ್ತು ದಕ್ಷಿಣ ಆಫ್ರಿಕಾದಂತಹ ವಿಶ್ವದ ಅಗ್ರ ತಂಡಗಳನ್ನು ಸೋಲಿಸಿದ್ದೇವೆ. ನಮ್ಮ ದೃಷ್ಟಿಕೋನವನ್ನು ನಂಬಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಇದು ತುಂಬ ವಿಶೇಷವಾದ ಪ್ರಯಾಣವಾಗಿತ್ತು ಅಂತ ಮಲನ್ ಅವರು ಹೇಳಿದ್ದಾರೆ. ಹಾಗಾದರೆ ಈಗ ಇಂಥ ಒಂದು ಒಳ್ಳೆಯ ತಂಡಕ್ಕೆ
ಯಾರು ಬರ್ತಾರೆ ಹೆಡ್ ಕೋಚ್ ಆಗಿ ಅನ್ನೋ ಒಂದು ಪ್ರಶ್ನೆ. ಈಗಾಗಲೇ ನೇಮಕ ಆಗಿದ್ದಾರೆ ಅನ್ನೋ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ. ಐರ್ಲೆಂಡ್ ಪುರುಷರ ಕ್ರಿಕೆಟ್ ತಂಡದ ಹೊಸ ಮುಖ್ಯ ಕೋಚ್ ಆಗಿ ಗ್ಯಾರಿ ವಿಲ್ಸನ್ ಅವರು ನೇಮಕಗೊಂಡಿದ್ದಾರಂತೆ. 40 ವರ್ಷದ ವಿಲ್ಸನ್ 2020ರಲ್ಲಿ ನಿವೃತ್ತರಾಗಿದ್ದರು. ತಮ್ಮ 15 ವರ್ಷಗಳ ಅಂತಾರಾಷ್ಟ್ರೀಯ ವೃತ್ತಿ ಜೀವನದಲ್ಲಿ ಐರ್ಲೆಂಡ್ ಪರ 292 ಪಂದ್ಯಗಳನ್ನು ಆಡಿದ್ದ ವಿಲ್ಸನ್ ಮುಖ್ಯ ಕೋಚ್ ಹುದ್ದೆಗೇರಿದ್ದಾರೆ. ತಮ್ಮ ಹೊಸ ಪಾತ್ರದ ಕುರಿತು ಮಾತನಾಡಿದ್ದಾರೆ ವಿಲ್ಸನ್. ಒಬ್ಬ ಆಟಗಾರನಾಗಿ ಐರ್ಲೆಂಡನ್ನು ಪ್ರತಿನಿಧಿಸಿದ್ದಕ್ಕೆ ನನಗೆ ಯಾವಾಗಲೂ ತುಂಬ ಹೆಮ್ಮೆ ಆಗುತ್ತೆ. ಆದರೆ ಈಗ ಹೆಡ್ ಕೋಚ್ ಪಾತ್ರವನ್ನು ವಹಿಸಿಕೊಳ್ಳೋದು ನನಗೆ ಸಿಕ್ಕ ದೊಡ್ಡ ಗೌರವ ಅಂತ ಕೂಡ ಹೇಳಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಈಗ ಹೆಡ್ ಕೋಚ್ ಸ್ಥಾನಕ್ಕೆ ಮಲನ್ ಅವರು ರಾಜೀನಾಮೆ ಕೊಟ್ಟಿರೋದ್ರಿಂದ ಇವರು ಬಂದಿದ್ದಾರೆ. ಇದೆಲ್ಲದರ ನಡುವೆ ಐರ್ಲೆಂಡ್ ಕ್ರಿಕೆಟ್ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ, ಇನ್ನೂ ಹೆಚ್ಚು ಹೆಚ್ಚು ಪಂದ್ಯಗಳನ್ನು ಆಡಲಿ, ಜೊತೆಗೆ ಬೇರೆ ಬೇರೆ ಒಂದಿಷ್ಟು ಸ್ಟ್ರಾಂಗ್ ಕ್ರಿಕೆಟ್ ಟೀಮ್ಗಳಿದಾವಲ್ಲ ಆ ಎಲ್ಲ ಟೀಮ್ಗಳನ್ನು ಸೋಲಿಸಿ ವಿಶ್ವದಲ್ಲಿ ಮತ್ತೊಂದು ಸ್ಟ್ರಾಂಗ್ ಟೀಮ್ ಆಗಿ ಹೊರ ಹೊಮ್ಮಲಿ ಅನ್ನೋದು ನಮ್ಮೆಲ್ಲರ ಆಶಯ. ಯಾಕೆ ಅಂತ ಅಂದರೆ ಕ್ರಿಕೆಟ್ ಆಡ್ತಾ ಇರೋದು ಕೆಲವು ರಾಷ್ಟ್ರಗಳು. ಕ್ರಿಕೆಟ್ ಬೆಳಿಬೇಕು ಅಂತ ಅಂದರೆ ಕ್ರಿಕೆಟ್ ಆಡುವ ದೇಶಗಳ ಸಂಖ್ಯೆಯೂ ಕೂಡ ಹೆಚ್ಚಾಗಬೇಕಾಗುತ್ತೆ. ಸೊ ಹಾಗಾಗಿ ಐರ್ಲೆಂಡ್ ಆ ನಿಟ್ಟಿನಲ್ಲಿ ಒಂದು ಒಳ್ಳೆ ಟೀಮ್ ಆಗಿ ಹೊರಹೊಮ್ತಾ ಇದೆ. ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿಯಾಗಿ ಪ್ರದರ್ಶನ ನೀಡೋ ಮುಖೇನ ಅದ್ಭುತವಾಗಿ ಮುಂದೆ ಬರಲಿ ಅನ್ನೋದು ನಮ್ಮ ಆಶಯ. ಜೊತೆಗೆ ನಮ್ಮ ಟೀಮ್ ಇಂಡಿಯಾದ ಕೋಚ್ ಗೌತಮ್ ಗಂಭೀರ್ ಅವರು ಯಾವಾಗ ಕೆಳಗಿಳಿತಾರೆ ಅನ್ನೋದು ನಮ್ಮ ಪ್ರಶ್ನೆ. ನೋಡೋಣ ಯಾವಾಗ ಇಳಿತಾರೆ ಅಂತ ಹೇಳಿ.